ವಿಜಯ್ 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 ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ವಿಜಯ್ 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 ದೇವ್ರೆ, ಇವತ್ತು ಮಹಾಮಂಡಲ ಪೂಜೆ. ಆ ಮಧುವಂತಿ ಉಚ್ಚಾಟನೆ ಆಗಿ ವಿಕ್ರಮ್ ಮೇಘನ ಜೀವನ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನನ್ನ ಮಗ ವಿಜಯ್ ಕಾಣಿಸ್ತಿಲ್ಲಪ್ಪ. ಮಹಾಮಂಡಲ ಪೂಜೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದ. ಅವನು ಮಾಡ್ತಿರೋ ತಪ್ಪು. ನನ್ಗೆ ಯಾಕೋ ತುಂಬಾ ಸಂಕಟ ಆಗ್ತಾ ಇದೆ ತಂದೆ. ಒಂದು ಒಳ್ಳೆ ಕಾರ್ಯನ ನಿಲ್ಸಕ್ ಹೋಗೋದು ತಪ್ಪು. ಆದ್ರೆ ಅವನಿಗೆ ಮಹಾಮಂಡಲ ಪೂಜೆ ಮಹತ್ವ ಗೊತ್ತಿಲ್ಲಪ್ಪ. ಅವನಿಗೂ ಚಿಕ್ಕ ಹುಡುಗ. ನನ್ನ ಮಗನಿಗೆ ಏನು ಆಗದೆ ಇರೋ ಹಾಗೆ ನೀನೇ ಕಾಪಾಡ್ಬೇಕಪ್ಪ. ನನ್ನ ಮಗನ ನೀನೇ ಕಾಪಾಡ್ಬೇಕು ತಂದೆ. ಮಧುರ ಮಧುರ. ಹಾಮ ಮಧುರ, ವಿಜಯ್ ನೋಡಿದೀನಿ, ಅವ್ನು ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲಮ್ಮ. ಎಲ್ಲೂ ಹೋದ ಹುಡುಗ? ವಿಜಯ್ ಅಮ್ಮ ಜಾಗಿಂಗ್ ಹೋಗಿರ್ಬೋದು. ಇಲ್ಲ ಕಡೆ, ಅವ್ನ ಟ್ರ್ಯಾಕ್ಸ್ ಶೂಸ್ ಎಲ್ಲ ಕಬರ್ಡಲ್ಲೇ ಇದೆ. ಅಮ್ಮ ಯಾಕಿಷ್ಟು ಆತಂಕ ಪಡ್ತಿದ್ದೀರಾ? ಇಲ್ಲೆಲ್ಲ ಹೋಗಿರ್ತಾ ಬಂದ್ಬಿಡ್ತಾ ಬಿಡಿ. ಇಲ್ಲ ಕಡೆ, ಬೆಳಗ್ಗೆಯಿಂದ ಯಾಕೋ ನಂಗೆ ತುಂಬಾ ಸಂಕಟ ಆಗ್ತದೆ. ಹೇಳ್ಕೊಳಕ್ ಆಗ್ತಿಲ್ಲ, ತುಂಬಾ ಭಯ ಆಗ್ತಿದೆ. ಅಮ್ಮ ಇವತ್ತು ಮಹಾಮಂಡಲ, ಮಧುವಂತಿ ಉಚ್ಚಾಟನೆ ಆಗತ್ತೆ. ಇಂಥದ್ದು ನಡೀತಿದೆ ಅಂತ ಅಂದ್ರೆ ಮನ್ಸಿಗೆ ಕಿರಿಕಿರಿ ಇರುತ್ತೆ. ಅಂಥದ್ರಲ್ಲಿ ಮಗನೂ ಕಾಣ್ತಿಲ್ಲ ಅಂದ್ರೆ ಮನ್ಸಿಗೆ ಆತಂಕ ಆಗುತ್ತೆ, ಸಹಜನೇ. ನೀವೇನು ಗಾಬರಿ ಆಗ್ಬೇಡಿ, ಅವ್ರು ಬಂದ್ಬಿಡ್ತಾರೆ, ಆರಾಮಾಗಿರಿ ನೀವು. ಮಹಾಮಂಡಲ ನಿಲ್ಸಕ್ಕೇನಾದ್ರು ಪ್ಲಾನ್ ಮಾಡಿದಾನ ಅವನು? ನಾವು ನಡೆಸ್ಬೇಕು ಅಂತ, ಅವ್ನು ನಿಲ್ಸ್ಬೇಕು ಅಂತ. ಒಂದು ಹೋಗಿ ಇನ್ನೊಂದಾಗಿ ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಇರೋ ಎಡವಟ್ಟು ಸಾಲದು ಅಂತ. ಅಮ್ಮ ಭಾವ ಬಂದ್ರು, ಅವ್ರನ್ನ ಕೇಳೋಣ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್
ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್